ಬೆಂಗಳೂರಿನಿಂದ ಐಪಿಎಲ್ನ ಫೈನಲ್ ಪಂದ್ಯ ಶಿಫ್ಟ್ ಆಗೋದಕ್ಕೆ ಏನು ಕಾರಣ ಆಯಿತು ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಶಾಸಕರ ಅತಿಯಾದ ಟಿಕೆಟ್ನ ಆಸೆ ಮತ್ತು ಟಿಕೆಟ್ನ ಲಾಬಿ ಇದಕ್ಕೆ ಕಾರಣ ಅಂತ ಆರೋಪಗಳು ಕೇಳಿಬಂದಿತ್ತು. ಈಗ ಐಪಿಎಲ್ ಫೈನಲ್ ಪಂದ್ಯ ಸ್ಥಳಾಂತರ ಆಗೋದಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನ ಬಿಸಿಸಿಐ ಸ್ಪಷ್ಟವಾಗಿ ಹೇಳಿದೆ. ಏನು ಕಾರಣ? ಬಿಸಿಸಿಐ ಹೇಳ್ತಾ ಇರೋದು ಕೆಎಸ್ಸಿಎ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಇವರು ಇಟ್ಟಂತ ಅತಿಯಾದ ಟಿಕೆಟ್ನ ಬೇಡಿಕೆ ಮ್ಯಾಚ್ ಅನ್ನು ಸ್ಥಳಾಂತರ ಮಾಡೋದಕ್ಕೆ ಕಾರಣ ಆಯಿತು. ಯಾವ ರಾಜ್ಯದಲ್ಲಿ ಮ್ಯಾಚ್ ಆಗುತ್ತೋ ಆ ರಾಜ್ಯದ ಕ್ರಿಕೆಟ್ ಸಂಸ್ಥೆಗೆ ಬಿಸಿಸಿಐ 15% ಟಿಕೆಟ್ ಅನ್ನು ನಿಗದಿ ಮಾಡುತ್ತೆ. 15% ಅಂತಂದ್ರೆ ಆಸನ ಸಾಮರ್ಥ್ಯದ 15%. ಅಂದ್ರೆ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ 50,000 ಆಸನ ಅಂತ ಇದ್ರೆ, ಸೀಟಿಂಗ್ ಕೆಪಾಸಿಟಿ ಅಂತ ಇದ್ರೆ ಅದರ 15%. ಇಲ್ಲಿ ಕೆಎಸ್ಸಿಎ 15%ಗಿಂತಲೂ ಹೆಚ್ಚು ಟಿಕೆಟ್ ಕೇಳಿತ್ತು. 15% ಅಂತಂದ್ರೆ 5,000 ಚಿಲ್ಲರೆ, ಅಂದ್ರೆ 33,000 ಸೀಟಿಂಗ್ ಕೆಪಾಸಿಟಿ ಚಿನ್ನಸ್ವಾಮಿಯದ್ದು, 5,000 ಆಸುಪಾಸ ಏನೋ ಆಗುತ್ತೆ. ಬಟ್ ಇವರು 10,000 ಕೇಳಿದ್ರು ಅಂತ. ಕೆಎಸ್ಸಿಎ ಕೇಳಿದ್ದು 10,000 ಟಿಕೆಟ್ ಅನ್ನ ಕೊಡಿ, ಯಾಕಂತಂದ್ರೆ ನಾವು ಜನಪ್ರತಿನಿಧಿಗಳಿಗೆ ಕೊಡಬೇಕಾಗತ್ತೆ, ಬೇರೆ ಬೇರೆ ಕ್ಲಬ್ಗಳಿಗೆ ಕೊಡಬೇಕಾಗತ್ತೆ, ನಮ್ಮ ಜೊತೆಗೆ ಟೈಅಪ್ ಆಗಿರುವಂತ ಕ್ಲಬ್ಗಳಿಗೆ ಕೊಡಬೇಕಾಗತ್ತೆ. ಕ್ಲಬ್ಗಳಿಗೆ ಕೊಡಬೇಕಾಗಿರುವಂತ ಟಿಕೆಟೇ 3,000 ಇದೆ, ಜನಪ್ರತಿನಿಧಿಗಳಿಗೆ ಉಚಿತ ಟಿಕೆಟ್ ಅನ್ನು ಕೊಡಬೇಕಾಗತ್ತೆ. ಸೊ ಈ ಕಾರಣಕ್ಕಾಗಿ 10,000 ಟಿಕೆಟ್ ಕೊಡಿ ಅಂತ ಕೆಎಸ್ಸಿಎ ಕೇಳಿಕೊಂಡಿತ್ತಂತೆ. ಕೆಎಸ್ಸಿಎಯ ಅತಿಯಾದ ಟಿಕೆಟ್ನ ಬೇಡಿಕೆಯ ಕಾರಣಕ್ಕಾಗಿ ಬಿಸಿಸಿಐ ಚಿನ್ನಸ್ವಾಮಿಯಿಂದ ಅಹಮದಾಬಾದ್ಗೆ ಮ್ಯಾಚ್ ಅನ್ನು ಶಿಫ್ಟ್ ಮಾಡಿದೆ. ಅಲ್ಲಿಗೆ ಟಿಕೆಟ್ನ ಅತಿಯಾದ ಬೇಡಿಕೆಯೇ ಮ್ಯಾಚ್ ಶಿಫ್ಟ್ ಆಗೋದಕ್ಕೆ ಕಾರಣ ಅನ್ನೋದು ಕನ್ಫರ್ಮ್ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಮೊನ್ನೆ ಸುದ್ದಿ ಬ್ರೇಕ್ ಆದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿ ಬಹಳ ಜನ ಹೇಳ್ಕೊಂಡಿದ್ದೇನು ಅಂತಂದ್ರೆ, ಇಲ್ಲ ರೀ ಅಂತದ್ದೇನೂ ಇಲ್ಲ, ಟಿಕೆಟ್ನ ಬೇಡಿಕೆ ಕಾರಣ ಆಗಿಲ್ಲ ಅಂತ. ಬಟ್ ಅದೇ ಅಂತ ಹೇಳ್ತಿದೆ ಬಿಸಿಸಿಐ. ಹೌದು ರಕ್ಷಿತ್, ಏನಂತಂದ್ರೆ ಬೆಂಗಳೂರಿನಿಂದ IPL ಕ್ವಾಲಿಫೈರ್ ಪಂದ್ಯಗಳು ಮತ್ತೆ ಫೈನಲ್ ಪಂದ್ಯ ಬೆಂಗಳೂರಿನಿಂದ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಮೂಲ ಕಾರಣ ಉಚಿತ ಟಿಕೆಟ್ನ ದಾಹ ಅಂದ್ಬಿಟ್ಟು ನಾವು ಕೂಡ ಸುದ್ದಿಯನ್ನ ಮಾಡಿದ್ವಿ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಅಲ್ಲಗಳೆಯುವಂತಹ ಕೆಲಸವನ್ನು ಮಾಡಿದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಬಿಸಿಸಿಐ ಅವರಿಗೆ ಒಂದು ಸವಾಲು ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಉಚಿತ ಟಿಕೆಟ್ಗಾಗಿನೇ ಏನಾದ್ರು ಶಿಫ್ಟ್ ಮಾಡಿದೀವಿ ಅಂತ ಹೇಳಿ ಬಿಸಿಸಿಐ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ನಿನ್ನೆ ಬಿಸಿಸಿಐ ನ ಕಾರ್ಯದರ್ಶಿ ಆಗಿರುವಂತಹ ದೇವಜಿತ್ ಅವರು ಅಸಲಿ ಕಾರಣವನ್ನ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಏನು ಬೆಂಗಳೂರಿನಿಂದ ಈ ಪಂದ್ಯಾವಳಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಮೂಲ ಕಾರಣ ಉಚಿತ ಟಿಕೆಟ್ಗಳೇ ಅಂತ ಹೇಳ್ಬಿಟ್ಟು ಈಗ ಒಂದು ಅಸಲಿಯತನ ಹೊರ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ನಿನ್ನೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ಪಂದ್ಯಾವಳಿಗಳು ನಡಿಬೇಕಾದ್ರೆ ಆ ಸ್ಟೇಡಿಯಂನ ಸಂಸ್ಥೆಗೆ 15% ಅಂದ್ರೆ ಸ್ಟೇಡಿಯಂನ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆಯೋ ಅದರ 15% ಉಚಿತವಾಗಿ ಟಿಕೆಟ್ಗಳನ್ನ ಆಯಾ ಸಂಸ್ಥೆಗಳಿಗೆ ಕೊಡ್ತಾ ಇರ್ತೀವಿ. ಆದ್ರೆ ಈಗ ಕ್ವಾಲಿಫೈರ್ ಪಂದ್ಯ ಮತ್ತೆ ಫೈನಲ್ ಪಂದ್ಯ ಬಿಸಿಸಿಐ ನಡೆಸುವಂತಹ ಕಾರಣಕ್ಕಾಗಿ ಕೆಎಸ್ಸಿಎಗೆ ಒಂದು ಸ್ಪಷ್ಟನೆ ಕೇಳಿ ನಾವು ಒಂದು ಮೇ 1ನೇ ತಾರೀಕು ಮೇಲನ್ನ ಮಾಡ್ತೀವಿ, ಎಷ್ಟು ಟಿಕೆಟ್ಗಳು ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಕೆಎಸ್ಸಿಎ ಕೊಟ್ಟಂತಹ ಉತ್ತರವನ್ನ ನೋಡಿ ನನಗೆ ಶಾಕ್ ಆಯ್ತು ಅಂತ ಹೇಳ್ಬಿಟ್ಟು, ಜೊತೆಗೆ ಆಘಾತಕಾರಿ ಆಯ್ತು. ಯಾಕಂತಂದ್ರೆ ಕೆಎಸ್ಸಿಎ ಕೊಟ್ಟಂತಹ ಉತ್ತರದಲ್ಲಿ ಏನಿತ್ತಂತಂದ್ರೆ 15% ಏನ್ ಬಿಸಿಸಿಐ ಕೊಡ್ತಾ ಇದೆ ಅದರ ಜೊತೆಗೆ ನಮ್ಮ ಕ್ಲಬ್ ಮೆಂಬರ್ಸ್ ಗಳಿಗೆ, ಜೊತೆಗೆ ನಮ್ಮ ಶಾಸಕರುಗಳಿಗೆ ಮತ್ತೆ ನಮ್ಮ MLC ಗಳಿಗೆ 900 ಟಿಕೆಟ್ ಸೇರಿದಂತೆ 10,000 ಉಚಿತ ಟಿಕೆಟ್ಗಳನ್ನ ಬೇಕು ಅಂತ ಹೇಳ್ಬಿಟ್ಟು ಕೆಎಸ್ಸಿಎ ಬಿಸಿಸಿಐಗೆ ಒಂದು ಉತ್ತರವನ್ನ ಕೊಡುತ್ತೆ. ಇದನ್ನು ಕೇಳಿದಂತಹ ಬಿಸಿಸಿಐ ಅಧಿಕಾರಿಗಳು ಬಿಸಿಸಿಐ ರೂಲ್ಸ್ ನ ದಾಟಿ ಉಚಿತ ಟಿಕೆಟ್ ಕೇಳಿರುವಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅನಿವಾರ್ಯವಾಗಿ ಬೆಂಗಳೂರಿನಿಂದ ಫೈನಲ್ ಅನ್ನ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಯಿತು. ಕ್ವಾಲಿಫೈರ್ ಪಂದ್ಯ ನಡಿಬೇಕಾಯಿತು, ಅದನ್ನ ಧರ್ಮಶಾಲೆಗೆ ಶಿಫ್ಟ್ ಮಾಡಲಾಯಿತು ಅಂತ ಹೇಳ್ಬಿಟ್ಟು ಅದರ ಒಂದು ಅಸಲಿಯತನ ಹೊರ ಹಾಕುವಂತವನ್ನ ಕೆಲಸ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆ ಉಂಟು ಮಾಡಿರುವಂತದ್ದು. ರಾಜ್ಯ ಸರ್ಕಾರದ ಉಚಿತ ಟಿಕೆಟ್ ದಾಹಗೋಸ್ಕರ ಏನು RCB ಪಂದ್ಯಾವಳಿಗಳು ಏನು ಬೆಂಗಳೂರಲ್ಲಿ ನಡಿಬೇಕಾಗಿತ್ತು ಅವೆಲ್ಲವೂ ಕೂಡ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗುವಂತಹ ಒಂದು ಕೆಲಸ ಆಗಿದೆ. ಇದು ಕೇವಲ IPLಗೆ ಅಷ್ಟೇ ಅನ್ವಯ ಆಗೋದಿಲ್ಲ, ಮುಂದೆ ನಡೆಯುವಂತಹ ಪ್ರತಿ ಪಂದ್ಯಾವಳಿಗಳು ಕೂಡ ಇದೇ ರೀತಿಯಾಗಿ ಉಚಿತ ಟಿಕೆಟ್ಗಳನ್ನು ಕೇಳುವಂತಹ ಕಾರಣಕ್ಕಾಗಿ ಎಲ್ಲಾ ಪಂದ್ಯಾವಳಿಗಳು ಕೂಡ ಬೇರೆ ಕಡೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ರಕ್ಷಿತ್, ಧನ್ಯವಾದ ಮುತ್ತಪ್ಪ ಮಾಹಿತಿಗೆ. ಇನ್ನು ಆವತ್ತು ಸುದ್ದಿ ಬ್ರೇಕ್ ಆದಂತ ದಿನ
ಅಂದರೆ ಮ್ಯಾಚ್ ಶಿಫ್ಟ್ ಆಯಿತು, ಕಾರಣ ಅತಿಯಾದ ಟಿಕೆಟ್ನ ಬೇಡಿಕೆ ಅಂತ ಸುದ್ದಿ ಬ್ರೇಕ್ ಆಯಿತು. ಆಗ DCM DK ಶಿವಕುಮಾರ್ ಅದನ್ನು ಅಲ್ಲಗೆಳೆದಿದ್ರು. ಇಲ್ಲ ರೀ, BCCI ಅವರು ಹೇಳಿ ನೋಡೋಣ ಅಂತ. ಅವತ್ತು ಏನು ಹೇಳಿದ್ರು ಅವರು ನೋಡೋಣ. ಅದೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನು ಬೇರೆ ಕಡೆ ಎಲ್ಲ ಇನ್ನ 50% ಶೀಟ್ನ ಕೊಡ್ತಾರೆ. ಅವರೇನೋ ಪ್ರೆಷರ್ ಇನ್ಫ್ಲುಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿರ್ಬೋದು ಅಷ್ಟೇ. ಆ ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ ಅಂದ್ಬಿಟ್ಟು BCCI ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಅವ್ರು ಕೊಡ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.